ಸರ್ ನಿಮ್ಮ ಕಥೆ ಆಗಿರೋದು ಒಂದು ದಯವಿಟ್ಟು ವೇದಿಕೆ ಮೇಲೆ ಬಂದು ಒಂದು ಹಾಕ್ರಪ್ಪ ಅಂತ ಒಂದು ಮಾತು ಹೇಳಿ, ಆಗ ಟೈಟಲ್ ರಿವೀಲ್ ಆಗುತ್ತೆ. ಹಲೋ ಸರ್ ಒಂದು ಸ್ವಲ್ಪ ಈ ಲಕ್ಷ್ಮಣ ಬಗ್ಗೆ ತಾಡಕ್ಕೆ ಮೋಕ್ಷ ಬರಲಿಕ್ಕೆ ಟೈಟಲ್ ರಿವೀಲ್ ಆಗಲಿ. ಸ್ವಲ್ಪ ಲೈಟ್ ಆಫ್ ಮಾಡಿ ಒಂದೆರಡು ಸಲ ಪ್ಲೇ ಮಾಡಿ. ಆದರೂ ಅವರ ಮದುವೆ ಆಗುವ ಹುಡುಗಿಯ ಕೈಯಿಂದ ಒಂದಷ್ಟು ಸಮಯ ಕದ್ಕೊಂಡು ನಾವು ಅವ್ರ ಕೈಯಲ್ಲಿ ಮ್ಯೂಸಿಕ್ ಮಾಡಿಸಿದ್ದು. ನಂದು ಈಗ 3 ಸಿನಿಮಾ ಇತ್ತು, ರಾಮರಸ ಇದು, ಈಗ ಇನ್ನೊಂದು ಸಿನಿಮಾನು ಅವರೇ ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ಸೊ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಇದಾಗಿರೋದ್ರಿಂದ ಅದು ಆಚೆನೇ ಕೂಡ ಅಲ್ಲೇ ಫೋಟೋ ತೆಗೆಸ್ಕೊಟ್ಟು ಇದು ಮಾಡಿಸಿ. ಆಮೇಲೆ ಪ್ರಶಾಂತ್ ಸಾಗರ್ ಬನ್ನಿ. ಪ್ರಶಾಂತ್ ಸಾಗರ್ ನಮ್ಮ ಅದೇ ನಾನು ಆಗಷ್ಟೇ ಹೇಳಿದ್ದೆ, ನಮ್ಮ ಫಸ್ಟ್ ವೆಬ್ ಸೀರೀಸ್ ಅಂತ ಹೇಳಿದೆ, ಅದರ ಕ್ಯಾಮ್ರಾಮನ್ ಆಗಿದ್ದ. ಅದೇ ಫಸ್ಟ್ ಟೈಮ್ ಇಲ್ಲ ಇನ್ನೊಂದಕ್ಕೆ ಐ ವುಡ್ ಲೈಕ್ ಟು ಇನ್ಸಿಸ್ಟ್, ಒಂದು ಕೌತುಕ ಅಂತ ಒಂದು ವೆರಿ ಎಕ್ಸ್ಪೆರಿಮೆಂಟಲ್ ಸಿನಿಮಾನ ಅವನೇ ಡೈರೆಕ್ಟ್ ಮಾಡಿದ್ದಾನೆ. ಅದು ಈ ಮಂಗಾಟೆ ಹಕ್ಕಿಗಳ ಬಗ್ಗೆ ಕಾಡಲ್ಲೇ ಇದ್ದು ಈ ನ್ಯಾಷನಲ್ ಜಿಯೋಗ್ರಫಿ ಅವರೆಲ್ಲ ಮಾಡಿ, ಸೊ ಒಂಥರ ನೆಪೋ ಕಿಡ್ ಅವನು ಕಲೆಗೆ. ಸೊ ಈ ರೀತಿಯಿಂದ ಬಂದಿದ್ದಾರೆ. ಗೀತಾ ಮೇಡಮ್ ದಯವಿಟ್ಟು ಮೇಲೆ ಬನ್ನಿ. ಗೀತಾ ಅವರು ನಮ್ಮ ಸಿನಿಮಾದ ಕೊರಿಯೋಗ್ರಾಫರ್. ಅವರು ಸಿನಿಮಾದ ಇವರು ತುಂಬ ಆಧಾರ ಸ್ತಂಭರಾಗಿರುವಂತಹ ಹರ್ಷ ಮತ್ತು ಮೇಘ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸರ್ ಆ ಅನುಭವನೆಲ್ಲ ನಾವು ಒಂದು ಏನೋ ಒಂದು ಮಾಡ್ಬೇಕಲ್ಲ ಸರ್. ಈಗ 44 ಸಿನಿಮಾ ಅನುಭವ ತಗೊಂಡು ಇನ್ನೊಂದು ಏನೋ ಒಂದು ಮಾಡ್ಬೇಕಲ್ಲ. ಸೊ ಅದನ್ನ ಒಬ್ಬ ಕಾರ್ಯಕಾರಿ ನಿರ್ಮಾಪಕನಿಗೆ ನೆಕ್ಸ್ಟ್ ಮೆಟ್ಲು ಅಂತಂದ್ರೆ ನಾನು ನಿರ್ಮಾಪಕನೇ ಆಗಬೇಕು. ಸೊ ಅದೇ ಕಾರಣ, ಅಷ್ಟೇ, ಇನ್ನೇನಿಲ್ಲ. ಮಾಡಲೇಬೇಕಲ್ಲ ಸರ್. ನಮ್ದು ಪ್ಯಾನ್ ಇಂಡಿಯಾ ಏನಲ್ಲ, ಪಕ್ಕ ಲೋಕಲ್ ಕನ್ನಡ ಸಿನಿಮಾ. ಇದರಲ್ಲಿ ಬೇರೆ ಬೇರೆ ಮಾತಾಡೋರೆಲ್ಲ ಬರ್ತಾರೆ, ಬಟ್ ಕನ್ನಡ ಸಿನಿಮಾನೇ. ಅದು ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದು ನಮಗೂ ಕಾತ್ರ. ಜನಪದ ಸ್ವಲ್ಪ ಜಾಸ್ತಿ ಅಳವಡಿಕೆ ಇದೆ, ಜನಪದ ಸಂಗೀತ ಜೊತೆಗೆ ಒಂದು ರೊಮ್ಯಾಂಟಿಕ್ ಸಾಂಗ್ ಕೂಡ ಇದೆ. ಬಟ್ ಮೋಸ್ಟ್ಲಿ ಫೋಕ್, ಸ್ವಲ್ಪ ಜನಪದದ ಫ್ಲೇವರ್ ಜಾಸ್ತಿ ಇದೆ ಈ ಮ್ಯೂಸಿಕಲ್ಲಿ. ಅದು ಕಥೆಗೆ ಅನುಗುಣವಾಗಿದೆ. ಸೊ ಇಷ್ಟು ಮಾತ್ರ ಹೇಳಬಲ್ಲೆ. ಥ್ಯಾಂಕ್ ಯು. ಈಗ ತಾರಾಗಣವನ್ನು ಇದು ಮಾಡ್ತೀನಿ. ಮುಖ್ಯವಾಗಿ ನನ್ನ ನಾಟಕದ ದಿನಗಳಿಂದ ಅಂದರೆ ಇದೊಂದಿತ್ತು, ಲಕ್ಷದಿಂದ ಕಾಸು ಒಟ್ಟು ಮಾಡಿ ಕೊನೆಗೆ ಒಂದಷ್ಟು ಜನರು ಫೈನಾನ್ಸ್ ಸಪೋರ್ಟ್ ಇರೋದ್ರಿಂದಾಗಿ ಈಗ ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಯಿತು. ಸೊ ಈ ಸಿನಿಮಾದ ಚಿತ್ರೀಕರಣ ಭಟ್ಕಳ, ಬೆಂಗಳೂರು ಮತ್ತು ಬೆಂಗಳೂರಿನ ಸುತ್ತಮುತ್ತದ ವಾತಾವರಣದಲ್ಲಿ ನಡೆದಿದೆ. ಕಷ್ಟಪಟ್ಕೊಂಡು ತುಂಬ ಸಿನಿಮಾ ಮಾಡಿದ್ದೀವಿ. ಹೊಸಬರಿಗೆ ಎಷ್ಟು ಬೇಕೋ ಅದಕ್ಕೆಲ್ಲೂ ಕಾಂಪ್ರಮೈಸ್ ಆಗದೆ ನಮ್ಮ ಕೈಯನ್ನು ಮೀರಿ, ಶಕ್ತಿಗೂ ಮೀರಿ ಬೆವರು ಸುರಿಸಿ ಸಿನಿಮಾವನ್ನು ಮಾಡಿದ್ದೀವಿ. ಈಗ ಏನೇ ಹೇಳಿದ್ರು ಕೂಡ ಆ್ಯಸ್ ಯೂಶುವಲ್ ನಿಮ್ಗೆ ಗೊತ್ತಿರೋ, ನನಗೆ ಮಾರ್ಕೆಟಿಂಗ್ ಸ್ವಲ್ಪ ಭಯ. ಇವತ್ತು ಹೆಂಗಾಗ್ಬಿಡುತ್ತೆ, ಏನು ಮಾತಾಡಿದ್ರು ಸುಳ್ಳು ಹೇಳ್ತಾವೆ ಇವನು ಅಂತ ಆಗ್ಬಿಡುತ್ತೆ. ಸೊ ಮತ್ತು ನಾನು ಮಾರ್ಕೆಟಿಂಗ್ ಮೊದಲೇ ವೀಕು, ಸೊ ಸುಳ್ಳು ಹೇಳೋದ್ರಲ್ಲೂ ವೀಕು. ಸೊ ಹಾಗಾಗಿ ನಿಮ್ಮೆಲ್ಲರ ಹಾರೈಕೆ ಇರಲಿ. ಇನ್ನೂ ಹತ್ತಿರ ಅಂದರೆ ಈಗ ಎಲ್ಲ ರಿಲೀಸ್ಗಳನ್ನು ನೋಡಿಕೊಂಡು, ನಮ್ಗೆ ಇನ್ನೂ 1 ತಿಂಗಳು 1.5 ತಿಂಗಳ ಕೆಲಸನೇ ಇದೆ. ಸೊ ರಿಲೀಸ್ಗಳನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಮುಂದೆ ಆಡಿಯೋ ರಿಲೀಸು, ಟ್ರೈಲರ್ ರಿಲೀಸು, ಆಮೇಲೆ ಇರುತ್ತೆ. ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನದು ಒಂದೇ ಒಂದು ಕೋರಿಕೆ, ನಾನು ಹಿಂದೆ ಕೂಡ ಅಂದರೆ ಹೇಳಿ ಮಾಡಿದ್ದೆಲ್ಲ ನೀವೇ ಬೆನ್ತಟ್ಟಿ ಪ್ರೋತ್ಸಾಹಿಸಿದ್ರಿ ನನ್ನ ಈ ಹೊಸ ಪ್ರತಿಭೆಗಳಿಗೆ ಮತ್ತೊಂದು ಹೊಸ ನಿರ್ಮಾಣ ಸಂಸ್ಥೆಗೆ. ಅದು ಇಂಥ ಟೈಮಲ್ಲಿ ನೀವೆಲ್ಲರ ಹಾರೈಕೆ ಸಹಕಾರ ಇರಲಿ. ಧನ್ಯವಾದಗಳು. ಅದು ನನ್ನದೇ ಸಿನಿಮಾದ ಇನ್ನೊಂದು ವರ್ಷನು. ಬಟ್ ಏನು ಜಟ್ಟ ಅಥವಾ ಅಮರಾವತಿಯಲ್ಲಿ ಇದ್ದಂತಹ ತೀವ್ರತೆ ಇತ್ತು, ಅಂದರೆ ಸಿಟ್ಟಿತ್ತು ಸರ್. ತೀವ್ರತೆ ಅನ್ನೋದಕ್ಕಿಂತ ಆಕ್ರೋಶ ಮತ್ತು ಸಿಟ್ಟಿತ್ತು. ಅದಿಲ್ಲದೆ ಇದರಲ್ಲಿ ನವಿರಾದ ಒಂದು ಒಲವಿನ ಕಥೆಯನ್ನೇ ಮುನ್ನೆಲೆಯಾಗಿಟ್ಕೊಂಡು ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಆಮೇಲೆ ಈ 2 ಕಲ್ಚರ್ಗಳ ಸಂಗಮ, ಪ್ರೀತಿ, ಅದೇ ಹೇಳಿದ್ನಲ್ಲ, ನಾನೇ ಪ್ರೀತಿ ಮಾಡಿದ್ರೆ ಅಲ್ಲಿ ಇನ್ನೊಂದಷ್ಟು ಸಿಟ್ಟು, ಸ್ವಲ್ಪ ಏನೋ ವೈಲೆನ್ಸ್ ಜಾಸ್ತಿ ಬರ್ತಿತ್ತು ಏನೋ. ಬಹುಶಃ ಅದು ಬಸವರೆಡ್ಡಿ ತುಂಬ ರೊಮ್ಯಾಂಟಿಕ್ ಆಗಿರೋದಕ್ಕೆ ಸ್ವಲ್ಪ ಲೈನ್ ಚೆನ್ನಾಗಿತ್ತು. ಚೆನ್ನಾಗಿದೆ ಸರ್, ಮಾಡೋಣ ಸರ್ ಅಂತ ಹೇಳಿ ತೊಗೊಂಡೋದೆ. ನಮ್ಮನ್ನು ನಾವೇ ಚಾಲೆಂಜ್ ಮಾಡ್ಕೊಳ್ಳೋ ಇದು ಇರುತ್ತೆ. ನಂಗೆ ಆ್ಯಕ್ಚುಲಿ ಕೆಲವು ಸಾಹಿತ್ಯ ಕೃತಿಗಳನ್ನು ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ವಿ. ಆ ಟೈಮಲ್ಲಿ ಯಾವತ್ತೂ ವರ್ಕೌಟ್ ಆಗಿರಲಿಲ್ಲ. ಸಾಹಿತ್ಯ ಕೃತಿ ಅಲ್ಲ, ಇನ್ನೊಬ್ಬರ ಕತೆ ತೊಗೊಂಡು ಮಾಡಬೇಕಂತ ನನ್ನ ಕತೆ ಫ್ರೀಯಾಗಿ ಸಿಕ್ತು. ಸೊ ಅದು ಒಂದು ಕಾರಣ. ಉಡುಪಿ ಜಿಲ್ಲೆ ಕೋಟ ಗಿರೀಶರು ನಮಗೆ ಒಂಥರ ಗುರುಗಳಿದ್ದಂಗೆ. ಥಿಯೇಟರ್ ಅದರಿಂದ ಅವ್ರ ಜೊತೆ ಜರ್ನಿ ಶುರುವಾಗಿದ್ದು, ಸುಮಾರಷ್ಟು ಅವ್ರ ಜೊತೆ ಕೆಲಸ ಮಾಡ್ತಾ
ಕಲ್ತಿದ್ದೀನಿ. ಈ ಸಿನಿಮಾದಲ್ಲಿ ಅಂದರೆ ಇವರು ಎಲ್ಲ ಸಿನಿಮಾಗಳಲ್ಲೂ ಕ್ಯಾರೆಕ್ಟರ್ಗಳಿಗೆ ಅದರದ್ದೇ ಆದ ಒಂದು ವೆಯ್ಟೇಜ್ ಇರುತ್ತೆ, ಪ್ರತಿಯೊಂದು ಕ್ಯಾರೆಕ್ಟರ್ಗೂ ವೆಯ್ಟೇಜ್ ಇರುತ್ತೆ. ಕ್ಯಾರೆಕ್ಟರ್ ನಡುವೆ ಯಾವ ರೀತಿ ಸಂಘರ್ಷ ಇರುತ್ತೋ ಹಾಗೆ ಒಂದು ಕ್ಯಾರೆಕ್ಟರ್ ಒಳಗಡೆ ಕೂಡ ಅಂತ ಅಂದರೆ ಸೆಲ್ಫ್ ಒಂದು ಸಂಘರ್ಷ ಕೂಡ ನಡೀತಾ ಇರುತ್ತೆ. ಅಂಥದ್ದೊಂದು ಈ ಸಿನಿಮಾದಲ್ಲೂ ಪ್ರತಿ ಕ್ಯಾರೆಕ್ಟ್ರಲ್ಲೂ ನೋಡೋದಕ್ಕೆ ಸಿಗುತ್ತೆ ನಮಗೆ. ಅದು ಸರ್ದ ರೈಟಿಂಗ್ ಅಂದರೆ ಅವರು ಅದನ್ನು ಹೆಂಗೆ ಬೆಳೆಸ್ತಾ ಹೋಗ್ತಾರೆ ಅನ್ನೋದು. ಆಮೇಲೆ ಶೂಟಿಂಗಲ್ಲೂ ಕೂಡ ಅವರು ವರ್ಕ್ ಮಾಡೋದು ತುಂಬ ಹಿಂಗೆ ಚೇಂಜ್ ಮಾಡ್ತಾ ಹೋಗ್ತಾರೆ. ತುಂಬ ಖುಷಿಯಾಗುತ್ತೆ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ. ಮ್ಯಾಮ್ಗೆ ಕತೆ, ನಿಮಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋದು ಅವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮನ್ನು ಸಿನಿಮಾದಲ್ಲಿ. ಕುಮಾರಣ್ಣ, ಆಮೇಲೆ ಭರತ್ ಸರ್, ಎಲ್ಲ ಟೀಮ್ನ ಎಲ್ಲ ಕೋ ಆರ್ಟಿಸ್ಟ್ಗಳು ಸಿನಿಮಾ ತುಂಬ ಸಪೋರ್ಟಿವ್ ಆಗಿ. ಮ್ಯಾಮ್ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ, ಏನೋ ನಮಗೆ ಕಲಿಸ್ಬಿಟ್ಟು ಮಾಡಿಸಿದ್ದಾರೆ. ಹೀಗೆ ತುಂಬ ಆಸ್ಪೆಕ್ಟ್ಗಳಿದೆ. ಎಲ್ಲರೂ ಜೊತೆಯಲ್ಲಿ ತುಂಬ ಖುಷಿಯಾಗಿ ವರ್ಕ್ ಮಾಡಿದ್ದೀವಿ. ಇವತ್ತು ತುಂಬ ಖುಷಿಯಾದ ದಿನ. ಒಂದು ಸಿನಿಮಾ, ಮೊದಲನೇ ಸಿನಿಮಾ ನಾನು ಹೀರೋ ಆಗಿ ಮಾಡ್ತಾ ಇದ್ದೀನಿ. ಇಲ್ಲಿ ತನಕ ತುಂಬ ಒಂದು 8 ವರ್ಷ 9 ವರ್ಷದಿಂದ ಥಿಯೇಟರ್ ಸಿನಿಮಾ ಅಂತ ಮಾಡ್ತಾ ಬಂದಿದ್ದೀನಿ. ಇದು ನನ್ನ ಮೊದಲನೇ ಪ್ರಾಜೆಕ್ಟ್. ಹಾಗೆ ನನ್ನ ಸಿನಿಮಾದ ಮೊದಲನೇ ಪ್ರಾಜೆಕ್ಟ್ ಶುರುವಾಗಿದ್ದು ಕೂಡ ಗಿರಿ ಸರ್ ಜೊತೆಗೇನೆ, ಕನ್ನಡಿಗರಿಂದನೇ ಶುರುವಾಗಿತ್ತು. ಹೀರೋ ಆಗಿ ಕೂಡ ಅವ್ರ ಜೊತೆಗೇನೆ ಮಾಡ್ತಿದ್ದೀನಿ ಅನ್ನೋದು ನನಗೆ ತುಂಬ ಖುಷಿ ಸಂಗತಿ. ನನಗೆ ಕೆಲಸ ಮಾಡಬೇಕು, ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅನ್ನೋದೊಂದಿತ್ತು. ಅದು ಗಿರಿ ಸರ್ ಜೊತೆ ಅವಕಾಶ ಸಿಕ್ಕಿದ್ದು ಇನ್ನೂ ಒಂದು ಖುಷಿ ವಿಷಯ. ಹಾಗಾಗಿ ಅದು ಲೈನ್ ಹೆಂಗೆ ಇದ್ದಿದ್ರು ಕೂಡ ನಾನು ಅದಕ್ಕೆ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೆ. ಹಾಗೆ ಲೈನ್ ಕೂಡ ತುಂಬ ಚೆನ್ನಾಗಿತ್ತು. ಕ್ಯಾರೆಕ್ಟರ್ಗೆ ತುಂಬ